ಮೊನ್ನೆ ಒಂದು ರಿಸೆಪ್ಷನ್ ಇತ್ತು ಅಂತ ಮಂಗ್ಸಂದ್ರಕ್ಕೆ ಹೋಗ್ತಾ ಇದ್ನೆ. ದಾರ್ಯಾಗ ಸಿಂಕಗಳು ಬೀಳ್ತಾ ಇದ್ವು. ಮಳ್ಯಾಗ ಸ್ವಲ್ಪ ನೆಂಕೊಂಡು ಚೋಟ್ರಿಕ ಹೊಂಟ್ನಿ. ಅಲ್ಲಿ ಕಾಯಿ ಹೋಳಿಗೆ ಇತ್ತು ಅಂತ 50 ತೆಂಗಿನಕಾಯಿ ಹೊಡೆದು ಅದನ್ನೆಲ್ಲ ತುರಿಬೇಕಾಯ್ತು. ಅಷ್ಟೊತ್ಕ ನಮ್ ಶೆಟ್ಟಣ್ಣ ಬಂದ್ರು. ಮೆಂತೆ ಬಾತ್ ಮಾಡಕ ಮಸಾಲೆ ಹುರ್ದು ಕೊಟ್ರು. ನಾನು ಅದನ್ನ ಮಿಕ್ಸಿಗೆ ಹಾಕ್ತಾ ಇದ್ನೆ. ನಮ್ಮ ಉಪ್ಪಿ ಬಾಸು ಹೋಳಿಗೆ ಮಾಡಕ ಹೂರ್ಣನ ಉಂಟೆಗ್ಲಾಕ್ತಿದ್ರೆ ಇನ್ನೊಂದ್ ಕಡೆ ಮೈಸೂರ್ ಪಾಕ್ ಸ್ವೀಟ್ ನ ಕಟ್ ಮಾಡ್ತಿದ್ರು. ಕೆಲವೊಂದ್ ಮಸಾಲೆಗಳನ್ನ ಹಾಕಿ ನಮ್ ಶೆಟ್ಟಣ್ಣ ಮೆಂತೆ ಬಾತ್ ಮಾಡ್ತಾ ಇದ್ರು. ನಾನ್ ರೈಸ್ ಮಾಡ್ತಿದ್ರೆ ನಮ್ ಶೆಟ್ಟಣ್ಣ ಪಾಯಸ ಹಾಕ ಸ್ವಲ್ಪ ಸಕ್ಕರೆ ಹಾಕಿ ರೆಡಿ ಮಾಡ್ತಾ ಇದ್ರು. ಮೆಂತೆ ಬಾತ್ ಆಗಿತ್ತು ಅಂತ ಪಾತ್ರೆನ ಕೆಳಗಿಳಿಸಿ ದಮ್ ಹಾಕಿದ್ರೆ. ಬಜ್ಜಿ ಇತ್ತು ಅಂತ ನಮ್ಮವ್ರು ಬಾಳೆಕಾಯಿನ ಕಟ್ ಮಾಡಿ ನೀರಕ್ ಹಾಕಿದ್ರು. ನಮ್ಮವ್ರು ಹೋಳಿಗೆ ಮಾಡ್ತಿದ್ರೆ ನಾನು ಶೆಟ್ಟಣ್ಣ ಹೋಗಿ ಕೋಸಂಬರಿಕ ಸೌತೆಕಾಯಿ ಹಚ್ಚಿದ್ರೆ. ಒಂದ್ ಕಡೆ ಬಜ್ಜಿಕ ಇಟ್ ಕಲ್ಸಿದ್ರೆ ಇನ್ನೊಂದ್ ಕಡೆ ದೋಸೆಕ ಇಟ್ ಕಲ್ಸ್ತಿದ್ರು. ಕೆಲ್ಸ ಎಲ್ಲ ಮುಗೀತು ಅಂತ ಒಂದ್ ರೌಂಡ್ ವಾಕಿಂಗ್ ಹೋಗಿ ವಾಪಸ್ ಬರೋಷ್ಟೊತ್ಕ ಶೆಟ್ಟಣ್ಣ ಪಲ್ಯಗಳನ್ನ ಒಗ್ಗರಣೆಕ್ ಹಾಕ್ತಾ ಇದ್ರು. ಟೇಬಲ್ ಮೇಲೆ ಎಲೆ ಬಾಟ್ಲ್ ಹಾಕಿದ್ರೆ ನಮ್ಮವ್ರು ಏನೋ ತಂದು ವಾಟರ್ ಬಾಟಲ್ ನಾಗ ಹಾಕಿದ್ರೆ ಅದು ಹಿಂಗ್ ಹೊಗೆ ಬರ್ತಾ ಇತ್ತು. ಜನ ಊಟಕ್ ಬಂದ್ರು. ನಾವು ಅವ್ರಿಗೆಲ್ಲ ಬಡಿಸಿದ್ರೆ. ಕೊನೆಕ ಹೆಣ್ಣು ಗಂಡು ಬಂದ್ರು. ಅವ್ರಕ ಬಡಿಸಿ ನಾವು ಊಟಕ್ಕೆ ಕುಂತಂಡ್ರೆ. ನಂದು ಈ ಫುಲ್ ವಿಡಿಯೋ ವ್ಲಾಗ್ ಮ್ಯಾಕ್ಸ್ ವ್ಲಾಗ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ನಾಗ ಅದೇ. ಅದ್ರ ಲಿಂಕ್ ಕಾಮೆಂಟ್ ಮಾಡಿದ್ನಿ, ದಯವಿಟ್ಟು ನೋಡ್ರಿ.